ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮೈಸೂರು ಮೈಲಾರಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇದಕ್ಕೆ ನೋಡಿ, ನಿನ್ನೆ ಮುಂಜಾನೆ ನಾನು 2 ಕಪ್ ಇಡ್ಲಿ ರೈಸು, 2 ಕಪ್ಪು ದೋಸೆ ರೈಸು, 2 ಕಪ್ಪು ಕುಚಲಕ್ಕಿ ಹಾಕಿಬಿಟ್ಟು, ಅಂದರೆ ಪ್ಯಾರಾಬೋಲ್ಡ್ ರೈಸ್ ಅದು ಹಾಕಿ, 1 ಕಪ್ನಷ್ಟು ಇದು ಉದ್ದಿನಬೇಳೆ, ಆಮೇಲೆ 1 ಸ್ಪೂನ್ನಷ್ಟು ಮೆಥಿ ದಾನ, ಆಮೇಲೆ 1 ಕಪ್ಪಿನಷ್ಟು ಅವಲಕ್ಕಿ ಥಿಕ್ ಪೋಹ ಹಾಕಿಬಿಟ್ಟು ನಾನು ನೆನೆ ಹಾಕಿದ್ದೆ, ರುಬ್ಬಿದ್ದೇನೆ. ಚೆನ್ನಾಗಿ ಏನಾಗಿದೆ, ಇದು ಫರ್ಮೆಂಟೇಷನ್ ಆಗಿದೆ. ಈ ಮಾಡಿ ಹೆಂಗೆ ಅನ್ನೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸಕ್ಕರೆ ಬೆರೆಸ್ಕೊಂಡು ಒಂದು ಚಿಟಿಕೆ ಸೋಡಾನು ಹಾಕಿದ್ದೀನಿ ನಾನು ಇದರಲ್ಲಿ. ಈಗ ಹಾಕಿದ್ದೀನಿ ನೋಡಿ. ಇದನ್ನು ಸ್ವಲ್ಪ ಮಸಾಲೆ ದೋಸೆ ಥರ ಹಾಕ್ಕೋಬಾರ್ದು, ಬರಂಗೆ ಹಾಕ್ಕೋಬೇಕು. ಇದನ್ನು ಈಗ ಹಾಕಿದ್ದೀನಲ್ಲ, ಇದನ್ನು ಸ್ವಲ್ಪ ಕೆಂಪಾದ ಕೂಡ ಕೆಳಗಡೆ ಗೊತ್ತಾಗ್ತದೆ ಕೆಂಪಾಗಿದ್ದು. ಆವಾಗ ಅದಕ್ಕೆ ನೀವು ಬೆಣ್ಣೆ, ತುಪ್ಪ, ಅದು ಎಣ್ಣೆ ಬೇಕಾದ ಹಾಕ್ಬೋದು. ನಾನು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀವು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಆಗಿದೆ. ಇದನ್ನೇನು ಮಾಡಬೇಕು, ಮಡಿಸ್ಬೇಕೀಗ. ಮಡ್ಸ್ಕೋಬೇಕು ನೋಡಿ. ಇದು ಮೇಲ್ಗಡೆ ಎಲ್ಲ ಕ್ರಿಸ್ಪ್ ಇರ್ತದೆ, ಒಳಗಡೆ ಮೆತ್ತಗಿರ್ತದೆ. ನಾನು ಇದು ಸಾಗು ಬೇರೆ ಮಾಡ್ತಾರೆ ಇದಕ್ಕೆ, ಆದರೆ ಅದು ನಮ್ಮ ಮನೆಯಲ್ಲಿ ಅಷ್ಟು ಲೈಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ನಾನು ಪೊಟ್ಯಾಟೊ ಭಾಜಿನೇ ಮಾಡಿದ್ದೀನಿ ಇದಕ್ಕೆ. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು. ಮೈಸೂರು ಮಲಾರಿ ದೋಸೆ ರೆಡಿಯಾಗಿದೆ ಈಗ. ಇದರಲ್ಲಿ ನೋಡಿ, ನಾನು ಪೊಟ್ಯಾಟೊ ಭಾಜಿ ಇಲ್ಲಿ ಹಾಕಿದ್ದೀನಿ. ಆಮೇಲೆ ಇದೊಂದು ಚಟ್ನಿ, ಕೊಬ್ಬರಿ ಚಟ್ನಿ ಇದೆ. ಇದ್ರ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಇದು ಏನದಲ್ಲ, ಅಳತೆ ಮೆಜರ್ಮೆಂಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಾನು ಮಾಡ್ಕೊಂಡು ನೋಡಿ. ಚಲೋ ಅನ್ಸಿಟ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.